ನಮಸ್ಕಾರ ಸ್ನೇಹಿತರೆ, 18 ಜೂನ್ 2023 ಮುಂಜಾನೆಯ ಸಮಯ 9:30 AM-ಗೆ 5 ಜನರು ಟೈಟಾನ್ ಹೆಸರಿನ ಸಬ್ಮರೀನ್ ಒಳಗಡೆ ಕುಳಿತುಕೊಂಡು ಸಮುದ್ರದ ಒಳಗಡೆ ಹೋಗುತ್ತಾರೆ. ಏಕೆಂದರೆ ಅವರು ಟೈಟಾನಿಕ್ ಹಡಗನ್ನ ನೋಡಲು ಹೋಗುತ್ತಿದ್ದರು. ಅದೇ ಮಹಾನ್ ಟೈಟಾನಿಕ್ 100 ವರ್ಷಗಳ ಹಿಂದೆ ಸಮುದ್ರದ ಒಳಗಡೆ ಮುಳುಗಿ ಹೋಗಿತ್ತು. ಇದು ಒಂದು ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಅಡ್ವೆಂಚರ್ ಟೂರಿಸಂ ಆಗಿತ್ತು. ಮತ್ತೆ ಈ ಟೂರು ಬಹಳ ಕಾಸ್ಟ್ಲಿ ಕೂಡ ಆಗಿತ್ತು. ಸಬ್ಮರೀನ್ ಒಳಗಡೆ ಕುಳಿತಿರುವ ಒಬ್ಬ ಜನರ ಕಾಸ್ಟ್ 2 ಕ್ರೋರ್ಗಿಂತಲೂ ಹೆಚ್ಚಾಗಿತ್ತು. ಈ ಟ್ರಿಪ್ ಇಷ್ಟೊಂದು ಕಾಸ್ಟ್ಲಿ ಏಕೆ ಆಗಿತ್ತು? ಏಕೆಂದರೆ ಟೈಟಾನಿಕ್ ಹಡಗು ನೀರಿನ ಆಳದಲ್ಲಿ ಬಹಳಷ್ಟು ಕೆಳಗಡೆ ಅಡಗಿಕೊಂಡಿದೆ. ಸ್ಪೆಸಿಫಿಕ್ ಆಗಿ ಹೇಳಬೇಕೆಂದರೆ 3810 ಮೀಟರ್ ನೀರಿನ ಸರ್ಫೇಸ್ ಕೆಳಗಡೆ ಇದೆ. ಈ ಸಬ್ಮರೀನ್ ನೀರಿನ ಕೆಳಗಡೆ ಸಾಗುವ ಪಯಣವನ್ನು ಸ್ಟಾರ್ಟ್ ಮಾಡುತ್ತದೆ. ಅಂದಾಜು 2 ಗಂಟೆಗಳ ಸಮಯ ತೆಗೆದುಕೊಳ್ಳುವುದು 3810 ಮೀಟರ್ ಡೆಪ್ತ್ ಅನ್ನ ತಲುಪಲು. ಈ ಸಬ್ಮರೀನ್ ಪ್ರತಿ 15 ನಿಮಿಷಕ್ಕೆ ಸಿಗ್ನಲ್ ಅನ್ನ ಕಳಿಸುತ್ತಿತ್ತು ಮೇಲ್ಗಡೆ ಇರುವ ಹಡಗಿಗೆ. ಅದರ ಹೆಸರು ಪೋಲಾರ್ ಪ್ರಿನ್ಸ್ ಹಡಗು. ಇದು ಅವರಿಗೆ ಕಮ್ಯುನಿಕೇಶನ್ ಸಿಸ್ಟಮ್ ಆಗಿತ್ತು ಹೊರಗಿನ ಜಾಗದಲ್ಲಿ. ಆ ದಿನ 18 ಜೂನ್ ಆ ಸಬ್ಮರೀನ್ ನೀರಿನೊಳಗಡೆ ಮುಳುಗಿ ಹೋಗಿ 1.45 ಗಂಟೆ ಆಗಿತ್ತು. ಅದೃಷ್ಟವಶಾತ್ ಅವರ ನಡುವೆ ಇರುವ ಕಮ್ಯುನಿಕೇಶನ್ ಕಟ್ ಆಗಿ ಬಿಡುತ್ತದೆ. ಇದರಿಂದಾಗಿ ಸಬ್ಮರ್ಸಿಬಲ್ ಮತ್ತು ಆ ಹಡಗಿನ ನಡುವೆ ಸಂಪರ್ಕ ಕಡಿತವಾಗುತ್ತದೆ. 4 ಗಂಟೆ 30 ನಿಮಿಷಕ್ಕೆ ಆ ಸಬ್ಮರೀನ್ ಟೂರ್ ಮುಗಿಸಿ ಮರಳಿ ಬರಬೇಕಾಗಿತ್ತು. ಆದರೆ ಈ ರೀತಿ ಆಗಲಿಲ್ಲ. ರಾತ್ರಿ 7 ಗಂಟೆ 40 ನಿಮಿಷಕ್ಕೆ ಪೋಲಾರ್ ಪ್ರಿನ್ಸ್ ನಲ್ಲಿರುವ ಟೀಮ್ ಡಿಸೈಡ್ ಮಾಡುತ್ತಾರೆ. US ಕೋಸ್ಟಲ್ ಗಾರ್ಡ್ ಇನ್ಫಾರ್ಮ್ ಮಾಡುವುದು ಇಲ್ಲಿಂದ ಸ್ಟಾರ್ಟ್ ಆಗುತ್ತದೆ. 4 ದಿನಗಳ ಕಾಲ ಲಾರ್ಜೆಸ್ಟ್ ಮಲ್ಟಿನ್ಯಾಷನಲ್ ಕೋಚ್ ಒಂದು ಸರ್ಚ್ ರಿಸ್ಕಿ ಆಪರೇಷನ್ ನಡೆಯುತ್ತದೆ. ಆ ಸಬ್ಮರೀನ್ ಅನ್ನ ಹುಡುಕಲು, ಆ ಹಡಗನ್ನ ಹುಡುಕಲು ವಿಮಾನ್ಸ್, ಶಿಪ್ಸ್, ರೋಬೋಟ್ಸ್, ವೆಹಿಕಲ್ಸ್ ಅನ್ನ ಯೂಸ್ ಮಾಡಲಾಗುತ್ತಿತ್ತು. ಎಲ್ಲರ ತಲೆಯಲ್ಲಿ ಒಂದೇ ಕ್ವಶನ್ ಕಾಡುತ್ತಿತ್ತು, ಆ ಪ್ಯಾಸೆಂಜರ್ಸ್ ಜೊತೆ ಏನೋ ಘಟನೆ ನಡೆದಿರಬಹುದು. ಬನ್ನಿ ಇವಾಗ ತಿಳಿದುಕೊಳ್ಳೋಣ ಟೈಟಾನ್ ಸಬ್ಮರೀನಿನ ಸಂಪೂರ್ಣ ಕತೆ. The U.S. Coast Guard says debris from the Titan has been brought to the surface from the ocean floors. The debris is consistent with the catastrophic loss of the pressure chamber. The arrogance and the hubris that sent that ship to its doom is exactly the same thing that sent those people at that sub to their fate. ಈ ಸಬ್ಮರೀನ್ ಮಾಯವಾಗಿದ್ದು ಅಲ್ಟಾರ್ಟಿಕ್ ಓಷಿಯನ್ ಕೆನಡಾ ಸಮೀಪ ಲೊಕೇಟ್ ಆಗಿತ್ತು. ಮ್ಯಾಪ್ ನಲ್ಲಿ ನೋಡಿ, ಕೆನಡಿಯನ್ ಐಸ್ಲ್ಯಾಂಡ್ ನ ನ್ಯೂ ಫೌಂಡ್ಲ್ಯಾಂಡ್ ಅಲ್ಲಿಂದ ಅಂದಾಜು 600 ಕಿಲೋಮೀಟರ್ ದೂರದಲ್ಲಿ ಈ ಪ್ರದೇಶದ ಆಳದಲ್ಲಿ ಟೈಟಾನಿಕ್ ಹಡಗು ನೋಡಲು ಸಿಗುತ್ತದೆ. ಅದು 2 ಭಾಗಗಳಾಗಿ ವಿಭಜಿಸಿದೆ. ಒಂದು ಭೂ ಭಾಗವಾದರೆ ಇನ್ನೊಂದು ಸ್ಟನ್. ಈ 2 ಭಾಗಗಳ ನಡುವೆ ಇರುವ ದೂರ 800 ಮೀಟರ್ಸ್. ಆಕ್ಚುಲಿ ಇದು ಟೈಟಾನ್ ಸಬ್ಮರೀನ್ ಮಾಯವಾಯಿತಲ್ವಾ? ಇದು ಸಬ್ಮರೀನ್ ಅಲ್ಲ, ಇದರ ಹೆಸರು ಸಬ್ಮರ್ಸಿಬಲ್. ಈ 2 ಶಬ್ದಗಳು ಒಂದಕ್ಕೊಂದು ಹೋಲುತ್ತವೆ ಹೊರತು ಇದರ ನಡುವೆ ಬಹಳ ವ್ಯತ್ಯಾಸವಿದೆ. ನಾನು ಇಲ್ಲಿಯವರೆಗೂ ಸ್ಪೆಸಿಫೈ ಮಾಡಲು ಸಬ್ಮರೀನ್ ಎಂಬ ಶಬ್ದವನ್ನ ಯೂಸ್ ಮಾಡ್ತಾ ಇದ್ದೆ. ಸಬ್ಮರೀನ್ ಅಲ್ಲಿ ಅದರೇ ಆದ ಓನ್ ಪವರ್ ಅನ್ನ ಹೊಂದಿರುತ್ತದೆ. ಇದು ಸಬ್ಮರ್ಸಿಬಲ್ ಗಿಂತ ತುಂಬಾ ಪವರ್ಫುಲ್ ಆಗಿದ್ದು ಸಮುದ್ರದೊಳಗಡೆ ತಾನೇ ಹೋಗುತ್ತದೆ ಮತ್ತು ಮೇಲ್ಗಡೆ ಕೂಡ ತಾನೇ ಬರುತ್ತದೆ. ಆದರೆ ಸಬ್ಮರ್ಸಿಬಲ್ ಈ ರೀತಿ ಮಾಡುವುದಿಲ್ಲ. ಸಬ್ಮರ್ಸಿಬಲ್ ಅನ್ನು ನೀರಿನ ಒಳಗಡೆ ಲಾಂಚ್ ಮಾಡಲು ಮತ್ತು ಹೊರಗಡೆ ತೆಗೆಯಲು ಒಂದು ಸಪೋರ್ಟಿವ್ ಶಿಪ್ ನೀಡಿರುತ್ತದೆ. ಆ ಮೇಲೆ ಇರುವ ಹಡಗಿನಿಂದ ಸಬ್ಮರ್ಸಿಬಲ್ ಅನ್ನ ಕಂಟ್ರೋಲ್ ಮಾಡಬಹುದು. ಈ ಕೇಸಿನಲ್ಲಿ ನಮ್ಮ ಸಪೋರ್ಟಿವ್ ಶಿಪ್ ಆಗಿರುವುದು ಪೋಲಾರ್ ಪ್ರಿನ್ಸ್. ಈ ಪೂರ್ತಿ ಆಪರೇಷನ್ ನಡೆಸುತ್ತಿರುವ ಕಂಪನಿಯ ಹೆಸರು ಓಷಿಯನ್ ಗೇಟ್. ಈ ಕಂಪನಿಯ CEO ಸ್ಟಾಕ್ಟನ್ ರಶ್. ಈ ಹೆಸರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಮುಂದೆ ನಮ್ಮ ಕಥೆಯಲ್ಲಿ ಇಂಪಾರ್ಟೆಂಟ್ ರೂಲ್ ಆಗಿದ್ದಾರೆ. Walk us through sort of the mechanics, how they're going to work. It's an expedition to survey the wreck. Travelers who come out will participate in the dives, do operate sonar, communication systems, photographs, work on data. So it's a very active experience. 2009ರಲ್ಲಿ ಓಷಿಯನ್ ಗೇಟ್ ಎಂಬ ಕಂಪನಿಯನ್ನ ಸ್ಥಾಪಿಸಿದರು. ಇದು ಒಂದು ಪ್ರೈವೇಟ್ ಕಂಪನಿ ಆಗಿದ್ದು ಇದರ ಉದ್ದೇಶ ಶ್ರೀಮಂತ ವ್ಯಕ್ತಿಗಳಿಗೆ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಮಾಡಿಸುವುದು ಟೂರಿಸಂ ಕಾರಣದಲ್ಲಿ. ಈ ಕಂಪನಿಯಿಂದ ಟೈಟಾನ್ ಟೂರ್ ಅನ್ನು ಜುಲೈ 2021ರಲ್ಲಿ ಆಫರ್ ಮಾಡಲು ಸ್ಟಾರ್ಟ್ ಮಾಡಿದ್ದರು. ಇದರ ಮೊದಲು ಇನ್ನೂ ಹಲವು ಪ್ರದೇಶಗಳಲ್ಲಿ ಟೂರಿಸಂ ಮಾಡಿಸಲಾಗುತ್ತಿತ್ತು. ಇವಾಗ ಕೂಡ ನಾವು ಅವರ ವೆಬ್ಸೈಟ್ ನಲ್ಲಿ ನೋಡಬಹುದು. ಈ ಕಂಪನಿ ಕೇವಲ ಒಂದೇ ಸಬ್ಮರ್ಸಿಬಲ್ ಅನ್ನ ಹೊಂದಿರಲಿಲ್ಲ, ಇದರ ಜೊತೆ ಇನ್ನೂ 2 ಸಬ್ಮರ್ಸಿಬಲ್ ಗಳನ್ನ ಕೂಡ ಹೊಂದಿತ್ತು. ಒಂದು ಆಂಟಿಪೋರ್ಸ್, ಇನ್ನೊಂದು ಸೈಕ್ಲೋಪ್ಸ್. ಆಂಟಿಪೋರ್ಸ್ 304 ಮೀಟರ್ ನೀರಿನ ಆಳದಲ್ಲಿ ಸಾಗುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಇನ್ನು ಸೈಕ್ಲೋಪ್ಸ್ 500 ಮೀಟರ್ ಗಳಷ್ಟು ನೀರಿನ ಒಳಗಡೆ ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಟೈಟಾನ್ ಅನ್ನು ಡಿಸೈನ್ ಮಾಡಲಾಗಿತ್ತು. ಇದು 4000 ಮೀಟರ್ ನೀರಿನ ಆಳದಲ್ಲಿ ಸಾಗುವ ಸಾಮರ್ಥ್ಯವನ್ನು ಹೊಂದಿತ್ತು. ಟೈಟಾನಿಕ್ ಶಿಪ್ 3800 ಮೀಟರ್ ಆಳದಲ್ಲಿದೆ. ಇದು ಎಷ್ಟು ಭಯಾನಕ ಡೆಪ್ತ್ ಆಗಿತ್ತು ಅಂದರೆ ಈ ಚಾರ್ಟ್ ಅನ್ನ
ನೋಡಿ. ಇಲ್ಲಿ ಮೆಜರ್ಮೆಂಟ್ ಗಳನ್ನ ಫೀಟ್ ಗಳಲ್ಲಿ ಬರೆದಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ಹೈಟ್ 6 ಫೀಟ್ ಇರುತ್ತದೆ. ಟೈಟಾನಿಕ್ ಶಿಪ್ ಆ ಟೈಮಿನಲ್ಲಿ ಐಸ್ಬರ್ಗ್ ಗೆ ಡಿಕ್ಕಿ ಹೊಡಿತಲ್ವಾ, ಅದು 100 ಮೀಟರ್ ಎತ್ತರ ಇತ್ತು ನೀರಿನ ಸರ್ಫೇಸ್ ದಿಂದ. 130 ಫೀಟ್ ಮ್ಯಾಕ್ಸಿಮಮ್ ಡೆಪ್ತ್ ಫಾರ್ ಸ್ಕೂಬಾ ಡ್ರೈವಿಂಗ್. 650 ಫೀಟ್ ಆದ ನಂತರ ಟ್ವಿಲೈಟ್ ಝೋನ್ ಏರಿಯಾ ಸ್ಟಾರ್ಟ್ ಆಗಿ ಬಿಡುತ್ತದೆ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಇರುವುದಿಲ್ಲ. 1600 ಇದು ಇಲ್ಲಿವರೆಗೆ ನಡೆಸಿದ ಆಳವಾದ ನೀರಿನ ಒಳಗಿನ ರಕ್ಷಣಾ ಕಾರ್ಯಾಚರಣೆಯಾಗಿತ್ತು. 2600 ಡೆಪ್ತ್ ಅಲ್ಲಿ ದೈತ್ಯ ಸ್ಕ್ವಿಡ್ ಗಳು ಸ್ವಿಮ್ ಮಾಡುತ್ತವೆ. ಇದು ಎಷ್ಟು ಭಯಾನಕ ಎಂದರೆ ಇದು ಒಂದು ಜಲಜಲ ಪ್ರಾಣಿಯಾಗಿದ್ದು ಇದನ್ನ ಪ್ಲಾನೆಟ್ ಏಲಿಯನ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ವಿಡಿಯೋನ ನೋಡಿ. ಇನ್ನು ಕೆಳಗಡೆ ಹೋದಂತೆ 3800 ಫೀಟ್ ಇಲ್ಲಿಂದ ಮಿಡ್ ನೈಟ್ ಝೋನ್ ಸ್ಟಾರ್ಟ್ ಆಗುತ್ತದೆ. ಯಾವ ಸನ್ಲೈಟ್ ಕೂಡ ಇದರ ಕೆಳಗಡೆ ಟ್ರಾವೆಲ್ ಮಾಡುವುದಿಲ್ಲ. ಎಲ್ಲಿ ನೋಡಿದರೂ ಎಲ್ಲಾ ಕಡೆ ಕತ್ತಲು. ಇಲ್ಲಿ ನೀರಿನ ತಾಪಮಾನ -4 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇಲ್ಲಿಂದ ಕೆಳಗಡೆ ಹೋಗ್ತಾ ಹೋದರೆ 5000 ಫೀಟ್, 6000 ಫೀಟ್, 8000 ಫೀಟ್, 10,000 ಫೀಟ್, 12,500. ಫೈನಲ್ ಆಗಿ ನಾವು ತಲುಪಿದ್ದೀವಿ. ಇಲ್ಲಿಯೇ ಟೈಟಾನಿಕ್ ಹಡಗನ್ನ ನಾವು ಕಾಣಬಹುದು. ಇಲ್ಲಿ ಡೀಪ್ ಅಲ್ಲಿ ಈ ಡೆಪ್ತಿನಲ್ಲಿ ಎಷ್ಟು ಪ್ರೆಷರ್ ಇರುತ್ತದೆ ಎಂದರೆ 6000 PSI ಹ್ಯಾಸ್ ಕಂಪೇರ್ಡ್ ಟು ಸರ್ಫೇಸ್ ಏರಿಯಾ. ಈ ಎಲ್ಲ ಅಂಶಗಳನ್ನ ನೋಡಿ ಆ ಟೈಟಾನ್ ಸಮ್ಮರ್ಸಿಬಲ್ ಅನ್ನ ಡಿಸೈನ್ ಮಾಡಿರಬೇಕು. ಆ ಸಮ್ಮರ್ಸಿಬಲ್ ಅಲ್ಲಿ ಕೇವಲ ಒಂದೇ ಕಿಟಕಿಯನ್ನ ಹೊಂದಿತ್ತು. ಅಲ್ಲಿಂದ ಹೊರಗಡೆ ಸೌಂದರ್ಯವನ್ನು ಸವಿಬಹುದಾಗಿತ್ತು. ವಿಂಡೋ ಸೈಜ್ ಬಹಳ ಸಣ್ಣದಾಗಿತ್ತು. ಆ ಕಿಟಕಿಯನ್ನ ನಾವು ವೇವ್ ಪಾಯಿಂಟ್ ಅಂತ ಕರಿತೀವಿ. ಈ ಸಮ್ಮರ್ಸಿಬಲ್ ಬಹಳ ದೊಡ್ಡದೇನು ಇರಲಿಲ್ಲ. ಕೇವಲ 5 ಜನರು ಪ್ರಯಾಣಿಸಬಹುದಾಗಿತ್ತು, ಇನ್ಕ್ಲೂಡಿಂಗ್ ಪೈಲಟ್. ಸಮ್ಮರ್ಸೇಬಲ್ ಹಲ್ ಅನ್ನು ಕಾರ್ಬನ್ ಫೈಬರ್ ದಿಂದ ಮಾಡಿದ್ದರು. ಎಂಡಿನಲ್ಲಿ 2 ಕ್ಯಾಪ್ಸ್ ಗಳು ಇದ್ದವು, ಅದನ್ನ ಟೈಟಾನಿಯಂ ದಿಂದ ಮಾಡಿದ್ದರು. ಈ ಸಮ್ಮರ್ಸೇಬಲ್ ನ ಟೋಟಲ್ ಲೆಂತ್ 6.7 ಮೀಟರ್ ಆಗಿತ್ತು ಮತ್ತು ಇದರ ವೇಟ್ 10,400 kg ಇತ್ತು. ನೀವು ಇದರ ಡಿಸೈನ್ ಹೊರಗಿನಿಂದ ನೋಡಬಹುದು. 4 ಎಲೆಕ್ಟ್ರಾನಿಕ್ ಥ್ರಸ್ಟರ್ಸ್ ಗಳನ್ನ ಹೊಂದಿದೆ. 2 ಹಾರಿಜೆಂಟಲ್ ಆಗಿ ಇದ್ದರೆ ಇನ್ನೆರಡು ವರ್ಟಿಕಲ್. ಇದರ ಸಹಾಯದಿಂದ ಈ ಸಮ್ಮರ್ಸಿಬಲ್ ಚಲಿಸುತ್ತದೆ. ಈ ಸಮ್ಮರ್ಸಿಬಲ್ ಅನ್ನ ಚಲಾಯಿಸುವುದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಈ ಸಮ್ಮರ್ಸಿಬಲ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು ವಿಡಿಯೋ ಗೇಮ್ ಅನ್ನ ಹಾಗೆ. thing with this game controller. USA ನೇವಿದವರು ಕೂಡ ಸಮರಿನ್ ಒಳಗಡೆ ಪ್ಯಾರಾಸ್ಕೋಪ್ ಅನ್ನು ಅಳವಡಿಸುತ್ತಾರೆ. ಹೊರಗಿನ ಸೌಂದರ್ಯವನ್ನ ನೋಡಲು ಅವುಗಳನ್ನ ಕಂಟ್ರೋಲ್ ಮಾಡಲು ಎಕ್ಸ್ ಬಾಕ್ಸ್ ಕಂಟ್ರೋಲ್ಸ್ ಗಳನ್ನ ಯೂಸ್ ಮಾಡುತ್ತಾರೆ. ಆದರೆ ಇಲ್ಲಿ ಪೂರ್ತಿ ಟೈಟಾನ್ ಸಮ್ಮರ್ಸಿಬಲ್ ಅನ್ನ ರಿಮೋಟ್ ಕಂಟ್ರೋಲ್ ದಿಂದ ಕಂಟ್ರೋಲ್ ಮಾಡುತ್ತಿದ್ದರು. ಇದರ ಅರ್ಥ ಪೈಲಟ್ ಇದನ್ನು ಚಲಿಸಲು ನೀರಿನ ಒಳಗಡೆ ಈ ವಿಡಿಯೋ ಗೇಮ್ ಅನ್ನ ಯೂಸ್ ಮಾಡುತ್ತಿದ್ದ. ಇದರ ಒಳಗಡೆ ದೃಶ್ಯ ನೋಡಿದ್ದರೆ ಕೂಡಲು ಸೀಟು ಇರಲಿಲ್ಲ. ಇದರಲ್ಲಿ ಕೇವಲ ಒಂದೇ ಟಾಯ್ಲೆಟ್ ಇತ್ತು. ಈ ಸಮ್ಮರ್ಸಿಬಲ್ ಸಮುದ್ರದ ಒಳಗಡೆ ಹೇಗೆ ಹೋಗುತ್ತದೆಯೋ ಹಾಗೆ GPS ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಇವರು ಟೆಕ್ಸ್ಟ್ ಮೆಸೇಜ್ ಗಳನ್ನ ಯೂಸ್ ಮಾಡುತ್ತಿದ್ದರು ಕಮ್ಯುನಿಕೇಶನ್ ಮಾಡಲು. ಇದು ಇವಾಗಲೂ ಕೂಡ ಅನ್ಕ್ಲಿಯರ್ ಆಗಿಯೇ ಇದೆ ಅವರು ಯಾವ ರೀತಿಯ ಇಂಟರ್ನೆಟ್ ಕನೆಕ್ಷನ್ ಅನ್ನ ಯೂಸ್ ಮಾಡುತ್ತಿದ್ದಾರೆ ಎಂದು. ಹಳೆಯ ಓಷಿಯನ್ ಗೇಟ್ಸ್ ಟ್ವೀಟ್ಸ್ ಅನ್ನ ನೋಡಿದರೆ ಅವರು ಸ್ಟಾರ್ ಲಿಂಕ್ಸ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಕಮ್ಯುನಿಕೇಶನ್ ಅನ್ನ ಯೂಸ್ ಮಾಡುತ್ತಿದ್ದಾರೆ ಎನ್ನಲಾಗುತ್ತದೆ. 18 ಜೂನ್ ರಂದು ಆ ಸಮ್ಮರ್ಸಿಬಲ್ ಅಲ್ಲಿ 5 ಜನರು ಕುಳಿತಿದ್ದರು. 58 ವರ್ಷದ ಓಲ್ಡ್ ಬ್ರಿಟಿಷ್ ಬಿಲಿಯನಿಯರ್ ಹ್ಯಾಮಿಸ್ ಹಾರ್ಡಿಂಗ್ ಇವರು ಅಡ್ವೆಂಚರ್ ಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದರು. ಇವರು 3 ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆಗಿದ್ದರು. 2016ರಲ್ಲಿ ಸೌತ್ ಪೋಲ್ ಎಕ್ಸ್ಪಿಡಿಷನ್ ಒಂದು ಕಾಲದಲ್ಲಿ ಇವರು 4 ಅವರ್ ಡ್ರೈವ್ ಮಾಡಿದ್ದರು. ಅದೇ ಓಷಿಯನ್ ಡೀಪೆಸ್ಟ್ ಪಾರ್ಟ್ ಆಗಿರುವ ಮರೈನ್ ಟ್ರೆಂಚ್, ಅದೇ ಚಾಲೆಂಜರ್ ಡೀಪ್ ಹಾಗೂ 2022ರಲ್ಲಿ ಬ್ಲೂ ಒರಿಜಿನ್ ಸಬ್ ಆರ್ಬಿಟಲ್ ಫ್ಲೈಟಿನ ಒಂದು ಭಾಗವಾಗಿದ್ದರು. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಂಪನಿ ಜೆಫ್ ಬೆಜೋಸ್ ಸೆಕೆಂಡ್ ಪ್ಯಾಸೆಂಜರ್ 77 ವರ್ಷದ ಪೌಲ್ ಹೆನ್ರಿ ನಾರ್ಜಿಯೋಲೆಟ್ ಇವರು ಫ್ರಾನ್ಸ್ ನೇವಿಯ ಕಮಾಂಡರ್ ಆಗಿದ್ದರು. ಇವರು 37 ಬಾರಿ ಟೈಟಾನಿಕ್ ರಕ್ ಅನ್ನ ವಿಸಿಟ್ ಮಾಡಿದ್ದಾರೆ. ಇವರು ಡೈರೆಕ್ಟರಿ ಆಫ್ ಅಂಡರ್ ವಾಟರ್ ರಿಸರ್ಚ್ ಆಫ್ ದ RMS ಟೈಟಾನಿಕ್ ಇದರ ಒಳಗಡೆ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದರು. 3 ಮತ್ತು 4ನೆಯ ಪ್ಯಾಸೆಂಜರ್ ಬ್ರಿಟಿಷ್ ಪಾಕಿಸ್ತಾನಿ ಬಿಸಿನೆಸ್ ಮ್ಯಾನ್ ಶಹಜಾದಾ ದಾವೂದ್ ಮತ್ತು ಇವರ ಮಗ 19 ವರ್ಷದ ಸುಲೈಮಾನ್. ಅವರು ಪಾಕಿಸ್ತಾನದ ಬಿಗ್ಗೆಸ್ಟ್ ಕಂಪನಿಯ ಓನರ್ ಆಗಿದ್ದರು. ನಾನು ಮೊದಲೇ ಹೇಳಿದ್ದ ಹಾಗೆ ಸಮ್ಮರ್ಸಿಬಲ್
ಸಬ್ಮರ್ಸಿಬಲ್ 15 ನಿಮಿಷಕ್ಕೆ ಒಮ್ಮೆ ಸಪೋರ್ಟ್ ಶಿಪ್ಪಿನ ಜೊತೆ ಕಮ್ಯುನಿಕೇಶನ್ ಚಾಟ್ ಮಾಡಬೇಕಾಗಿತ್ತು. ಈ ಕಮ್ಯುನಿಕೇಶನ್ ನಡೆಯುವುದು ಬಂದ್ ಆಗುತ್ತದೆ 11:15 AM ಸಮಯದಲ್ಲಿ. ಇದರ ನಂತರ ಯಾವ ಕಮ್ಯುನಿಕೇಶನ್ ಅಥವಾ ಸಿಗ್ನಲ್ ಕೂಡ ಬರುವುದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಆ ಶಿಪ್ ಶೆಡ್ಯೂಲಿನ ಪ್ರಕಾರ ಸರ್ಫೇಸ್ ಅಲ್ಲಿ ಬಂದು ಬಿಡುತ್ತದೆ ಎಂದು. ಬೈ ಚಾನ್ಸ್ ಸಬ್ಮರ್ಸಿಬಲ್ ನೀರಿನಲ್ಲಿ ಸಿಲುಕಿಕೊಂಡರೆ ಇದಕ್ಕೆ ಒಂದು ಪರಿಹಾರ ಇತ್ತು. ಪ್ಯಾಸೆಂಜರ್ಗೆ ಒಳಗಡೆಯಿಂದ ಟಿಲ್ಟ್ ಮಾಡುವ ಅವಕಾಶವಿತ್ತು. ಆಕಸ್ಮಿಕವಾಗಿ ಈ ಸಬ್ಮರ್ಸಿಬಲ್ ನೀರಿನೊಳಗಡೆ ಸಿಕ್ಕಿಕೊಂಡಿತ್ತು. ಪ್ರಯಾಣಿಕರು ಅದನ್ನ ಒಳಗಿನಿಂದ ಹೊರೆಯಾಗಿಸಲು ಒಂದು ಮಾರ್ಗವಿತ್ತು ಮತ್ತು ಇದನ್ನ ಮರಳಿ ಹಿಂದಕ್ಕೆ ಮತ್ತು ಮುಂದಕ್ಕೆ ತಳ್ಳಿರಿ. ನೀರು ಭಾರಗಳನ್ನು ತೆಗೆದುಹಾಕುವ ಮೂಲಕ ಇದನ್ನು ಮಾಡಲಾಗುತ್ತದೆ. ಬ್ಯಾಲೆಸ್ಟಿಡ್ಸ್ ಇದು ಸ್ಟೆಬಿಲಿಟಿಯನ್ನ ಪ್ರೊವೈಡ್ ಮಾಡುತ್ತದೆ. ಇದು ಹೈ ವೇಟ್ ಅನ್ನ ಹೊಂದಿದ್ದು ಇದರಿಂದ ಸಬ್ಮರ್ಸಿಬಲ್ ನೀರಿನಲ್ಲಿ ಡಿಸೆಂಡೆಡ್ ಮಾಡಲು ಯೂಸ್ ಮಾಡುತ್ತಾರೆ. ಹಿಂದಿನ ಕಾಲಗಳಲ್ಲಿ ಕಲ್ಲು ಮತ್ತು ಉಸುಕಿನ ಚೀಲಗಳನ್ನ ಯೂಸ್ ಮಾಡುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಸಬ್ಮರ್ಸಿಬಲ್ ಅಲ್ಲಿ ಕೇವಲ ನೀರನ್ನು ಯೂಸ್ ಮಾಡುತ್ತಾರೆ. ಬ್ಯಾಲೆಸ್ಟಿಕ್ ಟ್ಯಾಂಕಿನಲ್ಲಿ ನೀರನ್ನು ತುಂಬಿಸಲಾಗುತ್ತದೆ. ಇದರಿಂದ ಆ ಸಬ್ಮರ್ಸಿಬಲ್ ನೀರಿನ ಒಳಗಡೆ ಮುಳುಗಲು ಸಹಾಯ ಮಾಡುತ್ತದೆ. 4:30 PM ಟೈಟಾನ್ ನೀರಿನ ಸರ್ಫೇಸಿನ ಮೇಲೆ ಬರುವುದಿಲ್ಲ. ಸಪೋರ್ಟ್ ಶಿಪ್ ನಲ್ಲಿ ಕೂತವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದರು, ಇನ್ನು ಬರ್ತಾರೆ ಅಂತ ಕಾಯುತ್ತಿದ್ದರು. ಆದರೂ ಕೂಡ ಅವರು ಬರುವುದಿಲ್ಲ. ನಂತರ 7:10 PM ಈ ವಿಷಯವನ್ನು ಕೋಸ್ಟ್ ಗಾರ್ಡ್ ಗೆ ನೋಟಿಸ್ ಮಾಡುತ್ತಾರೆ. ಇದರ ನಂತರ ಸ್ಟಾರ್ಟ್ ಆಯಿತು ನೋಡಿ ಗ್ರೇಟ್ ರೇಸ್, ದ ರೇಸ್ ಅಗೇನೆಸ್ಟ್ ಟೈಮ್. ಆ ಸಬ್ಮರ್ಸಿಬಲ್ ಅಲ್ಲಿ ಕೇವಲ 4 ದಿನಕ್ಕಷ್ಟಾಗುವಷ್ಟು ಆಕ್ಸಿಜನ್ ಸಪ್ಲೈ ಇತ್ತು. ಆದ್ದರಿಂದ ಟೈಟಾನ್ ರೆಸ್ಕ್ಯೂ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಲಾಗಿತ್ತು. ಅವರಿಗೆ ಕೇವಲ 4 ದಿನಗಳ ಟೈಮ್ ಇತ್ತು ಆ ಪ್ಯಾಸೆಂಜರ್ ಅನ್ನ ಜೀವಂತದಿಂದ ಹೊರಗಡೆ ತೆಗೆಯಲು. ಕಾಮನ್ ಆಗಿ ಎಲ್ಲಾ ಸಬ್ಮರ್ಸಿಬಲ್ ಗಳಲ್ಲಿ ಒಂದು ಎಮರ್ಜೆನ್ಸಿ ಲೊಕೇಟರ್ ಇನ್ಸ್ಟಾಲ್ಡ್ ಇರುತ್ತದೆ. ಇದನ್ನ ಎಮರ್ಜೆನ್ಸಿ ಪೊಸಿಷನ್ ಇಂಡಿಕೇಟಿಂಗ್ ರೇಡಿಯೋ ಬೇಕಾನ್ EPIRB. ಇದರಿಂದ ಆ ಸಬ್ಮರ್ಸಿಬಲ್ ಎಲ್ಲಿ ಲೊಕೇಟ್ ಆಗಿದೆ ಎಂದು ನಾವು ಕಾಣಬಹುದಾಗಿತ್ತು. ಆದರೆ ಈ ಫೀಚರ್ ಅನ್ನ ಟೈಟಾನ್ ಅಲ್ಲಿ ಅಳವಡಿಸಿಕೊಂಡಿರಲಿಲ್ಲ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅಕಸ್ಮಾತ್ ಟೈಟಾನಿಕ್ ಸರ್ಫೇಸಿನ ಮೇಲೆ ಬಂದರೂ ಕೂಡ ಆಕ್ಸಿಜನ್ ಕೊರತೆಯಿಂದ ಅವರು ಸಾಯಬಹುದಾಗಿತ್ತು. ಆ ಟೈಟಾನ್ ಅನ್ನ ಹೊರಗಡೆಯಿಂದ ಲಾಕ್ ಮತ್ತು ಅನ್ಲಾಕ್ ಮಾಡುವ ಫೀಚರ್ಸ್ ಅನ್ನ ಹೊಂದಿದ್ದು ಒಳಗಡೆ ಇರುವವರು ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆ ಸಬ್ಮರ್ಸಿಬಲ್ ನೀರಿನ ಒಳಗಡೆಯಾದರೂ ಇರಲಿ ಹೊರಗಡೆಯಾದರೂ ಇರಲಿ ಅವರಿಗೆ ಕೇವಲ 4 ದಿನಗಳ ಟೈಮ್ ಇತ್ತು. 4 ದಿನಗಳು ಕೇವಲ 4 ದಿನಗಳಲ್ಲಿ ಹುಡುಕುವುದು ಬಹಳ ಕ್ರಿಟಿಕಲ್ ಆಗಿತ್ತು. ಮೇಲಿನ ಸರ್ಚ್ ಏರಿಯಾ 25,000 ಕಿಲೋಮೀಟರ್ ಅಷ್ಟು ಇತ್ತು. ಇಷ್ಟು ದೊಡ್ಡ ಏರಿಯಾದಲ್ಲಿ ಒಂದು ವೈನ್ ಆಕಾರಿನ ಸಬ್ಮರ್ಸಿಬಲ್ ಅನ್ನ ಹುಡುಕುವುದು ಇಮ್ಯಾಜಿನ್ ಮಾಡಿಕೊಳ್ಳಿ, ಇದು ಎಷ್ಟು ಕಷ್ಟದ ಕೆಲಸವಾಗಿತ್ತು ಎಂದು. ಇಲ್ಲಿಯವರೆಗೆ ಗ್ರೇಟೆಸ್ಟ್ ಅಂಡರ್ ವಾಟರ್ ರೆಸ್ಕ್ಯೂ ಆಪರೇಷನ್ ಆಗಿತ್ತು 480 ಮೀಟರ್ 1973ರಲ್ಲಿ. ಆದರೂ ರೆಸ್ಕ್ಯೂ ಆಪರೇಷನ್ ಟೀಮ್ ಬಹಳ ಕಷ್ಟಪಟ್ಟರು. ಸ್ಟಾರ್ಟಿಂಗ್ ಅಲ್ಲಿಯೇ 2 ಅಮೆರಿಕನ್ ಮತ್ತು 2 ಕೆನಡಾ ಏರ್ಕ್ರಾಫ್ಟ್ ಅನ್ನ ಇವುಗಳನ್ನ ಯೂಸ್ ಮಾಡುವ ಮೂಲಕ ಆಪರೇಷನ್ ಸ್ಟಾರ್ಟ್ ಮಾಡಲಾಯಿತು. ಇವರು ಸೋನಾರ್ ಸಿಸ್ಟಮ್ ಅನ್ನ ಯೂಸ್ ಮಾಡುತ್ತಾರೆ ನೀರಿನ ಒಳಗಡೆ ಇರುವ ವಸ್ತುವನ್ನ ಡಿಟೆಕ್ಟ್ ಮಾಡಲು. ಇನ್ನು ನೀರಿನ ಸರ್ಫೇಸ್ ಅಲ್ಲಿ 3 ಶಿಪ್ ಗಳು ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡುತ್ತವೆ. ಹೇಗೆ ಟೈಮ್ ಕಳೀತಾ ಹೋಗುತ್ತದೆ ಹಾಗೆ ಶಿಪ್ ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ. ಇಲ್ಲಿ ಕೆಲವೊಂದು ಆಪರೇಟರ್ಸ್ ವೆಹಿಕಲ್ಸ್ ಅನ್ನ ಯೂಸ್ ಮಾಡುತ್ತಾರೆ. RUVS ಇದು ಒಂದು ಬೇಸಿಕಲಿ ರೋಬೋಟಿಕ್ ಟೈಪ್ ಆಗಿರುವ ವೆಹಿಕಲ್ ಆಗಿದ್ದು ಇದರ ಒಳಗಡೆ ಯಾರೂ ಕೊಂಡೋಗುವುದಿಲ್ಲ. ಆದರೆ ಇದು ನೀರಿನ ಆಳದಲ್ಲಿ ಇಳಿದು ವಸ್ತುಗಳನ್ನ ಹುಡುಕುತ್ತದೆ ಮತ್ತು ಇದನ್ನ ನೀರಿನ ಸರ್ಫೇಸ್ ದಿಂದ ಕಂಟ್ರೋಲ್ ಮಾಡಲಾಗುವುದು. ಇಂತಹ 3 ರೋಬೋಟ್ಗಳನ್ನ ಸರ್ಚ್ ಮಾಡಲು ಕಳುಹಿಸಿದರು. ಆದ ನಂತರ ರಿಸರ್ಚ್ ಆಪರೇಷನ್ ಅಲ್ಲಿ 3ನೇ ದಿನ ಒಂದು ಕೆನಡಾ ಏರ್ಕ್ರಾಫ್ಟ್ ಗೆ ಸೋನಾರ್ ನಾಯ್ಸ್ ಡಿಟೆಕ್ಟ್ ಆಗುತ್ತದೆ. ಅರ್ಧ ಗಂಟೆಯ ಇಂಟರ್ವಲ್ಸ್ ನಲ್ಲಿ ವಾಯ್ಸ್ ಕೇಳಿಸುತ್ತದೆ. ಯಾರೋ ಬಾಗಿಲುಗಳನ್ನ ಬಡಿಯುವ ರೀತಿಯಲ್ಲಿ ವಾಯ್ಸ್ ಕೇಳಲು ಸ್ಟಾರ್ಟ್ ಆಗುತ್ತದೆ. ನಂತರ US ಕೋಸ್ಟ್ ಗಾರ್ಡಿಗೂ ಕೂಡ ಈ ವಾಯ್ಸ್ ಕೇಳು ಬಂದಿದೆ ಎಂದು ಅವರು ಹೇಳುತ್ತಾರೆ. ಫೈನಲಿ 22 ಜೂನ್ ಒಂದು ROV ಓಷಿಯನ್ ಫ್ಲೋರಿನ ಮೇಲೆ ರಿಸರ್ಚ್ ಮಾಡುತ್ತಿರುವಾಗ ಅವರು ಒಂದು ವಿಶೇಷವನ್ನು ಹೆದರಿಸಿದರು. ಟೈಟಾನಿಕ್ ಶಿಪ್ ಬೋ ಸಮೀಪದಲ್ಲಿ 490 ಮೀಟರ್ ಆಳದಲ್ಲಿ ಅಲ್ಲಿ ಸಬ್ಮರ್ಸಿಬಲ್ ನ ಪಾರ್ಟ್ಗಳು ಕಾಣಲು ಪ್ರಾರಂಭವಾದವು. ಇದನ್ನ ನೋಡಿ ಇಲ್ಲಿಯೇ ಕನ್ಫರ್ಮ್ ಮಾಡಿಕೊಳ್ಳುತ್ತಾರೆ ಈ ಸಬ್ಮರ್ಸಿಬಲ್ ಮುರಿದು ಚೂರಾಗಿ ಬಿಟ್ಟಿತ್ತು. ಯಾರು ಜನರು ಆ ಸಬ್ಮರ್ಸಿಬಲ್ ಒಳಗಡೆ ಇದ್ದರು ಅವರು ಬದುಕಲು ಸಾಧ್ಯನೇ ಇರಲಿಲ್ಲ. ನಂತರ ಸರ್ಚ್ ಮಾಡಿದರೆ ಅಲ್ಲಿ ಟೈಟಾನ್ ಸಬ್ಮರ್ಸಿಬಲ್ ನ 5 ಪೀಸುಗಳು ಕಂಡು ಬಂದವು. ನಂತರ US ಕೋಸ್ಟ್ ಗಾರ್ಡ್ ಕಡೆಯಿಂದ ಕನ್ಫರ್ಮೇಶನ್ ಬರುತ್ತದೆ. ಬಿಗಿನಿಂಗ್ ನಾಯ್ಸ್ ನಾವು ಕೇಳಿದ್ವಲ್ವಾ ಅದು ಟೈಟಾನ್ ಸಬ್ಮರ್ಸಿಬಲ್ದು ಅಲ್ಲ ಅಂತ. ಇಲ್ಲಿ ಯಾವ ಕನೆಕ್ಷನ್ ಕೂಡ ಇಲ್ಲ ಎಂದು ಅವರು ಹೇಳುತ್ತಾರೆ. ಆಕ್ಚುಲಿ ಇಲ್ಲಿ ಕನ್ಕ್ಲೂಷನ್ ಏನೆಂದರೆ ಟೈಟಾನ್ ಸಬ್ಮರ್ಸಿಬಲ್ ಹೈ ಪ್ರೆಷರ್ ಕಾರಣದಿಂದ ಇಂಪ್ಲಾಯ್ಡ್ ಆಗಿ ಬಿಟ್ಟಿತ್ತು. ಇಂಪ್ಲೋಷನ್ ಅಂದರೆ ಬ್ಲಾಸ್ಟ್ ಅಂತ ನೀವು ತಿಳಿದುಕೊಂಡಿದ್ದರೆ ಅದು ತಪ್ಪು.
ಬ್ಲಾಸ್ಟ್ ಆಗುತ್ತಲ್ವಾ, ನಾವು ಅದನ್ನ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಅದರ ಎಕ್ಸಾಕ್ಟ್ ಅಪೋಸಿಟ್ ವರ್ಡ್ ಏನೆಂದರೆ ಅದೇ ಇಂಪ್ಲೋಷನ್. ಎಕ್ಸ್ಪ್ಲೋಷನ್ ಇಂದ ಬ್ಲಾಸ್ಟ್ ಆಗುತ್ತದೆ, ಅಲ್ಲಿ ಫೋರ್ಸ್ ಹೊರಗಡೆ ಟ್ರಾವೆಲ್ ಆಗುತ್ತದೆ. ಆದರೆ ಇಂಪ್ಲೋಷನ್ ಅಲ್ಲಿ ಫೋರ್ಸ್ ಒಳಗಡೆ ಟ್ರಾವೆಲ್ ಆಗುತ್ತದೆ. ನಿಮ್ಮ ತಲೆಯಲ್ಲಿ ಇವಾಗ ಒಂದು ಕ್ವಶನ್ ಹುಟ್ಟಿಕೊಳ್ಳುತ್ತದೆ, ಈ ಇಂಪ್ಲೋಷನ್ ಆಗಲು ಕಾರಣವೇನು? ಟೈಟಾನಿನ ಮೇನ್ ಬಾಡಿ ಕಾರ್ಬನ್ ಫೈಬರ್ ದಿಂದ ಮಾಡಲಾಗಿತ್ತು. ಯಾವ ಸಮ್ಮರ್ಸೆಬಲ್ ಮತ್ತು ಸಮ್ಮರಿನ್ ನಲ್ಲಿ ಸ್ಟೀಲ್, ಟೈಟಾನಿಯಂ ಮತ್ತು ಅಲ್ಯೂಮಿನಿಯಂ ದಿಂದ ನಿರ್ಮಾಣ ಮಾಡಲಾಗಿರುತ್ತದೆ. ಆದರೆ ಟೈಟಾನಿನ ಡಿಸೈನ್ ಮಾಡಿರುವುದು ಒಂದು ಎಕ್ಸ್ಪೆರಿಮೆಂಟಲ್ ಡಿಸೈನ್ ಆಗಿತ್ತು. ಸಮುದ್ರದ ಇಷ್ಟು ಆಳದಲ್ಲಿ ಕಾರ್ಬನ್ ಫೈಬರ್ ಪ್ರಾಪರ್ಟಿ ಹೇಗೆ ಕೆಲಸ ಮಾಡುತ್ತದೆ ಯಾರು ಕೂಡ ಸರಿಯಾಗಿ ಟೆಸ್ಟಿಂಗ್ ಮಾಡಿರಲಿಲ್ಲ. ಈ ಡಿಸಾಸ್ಟರ್ ಅನ್ನ ನೋಡಿ ನಾವು ಹೇಳಬಹುದು ಕಾರ್ಬನ್ ಫೈಬರ್ ಸೂಟೇಬಲ್ ಮಟೀರಿಯಲ್ ಅಲ್ಲ ಈ ಕೇಸಿನಲ್ಲಿ. ಈ ಕಂಪನಿಯ ಸಿಇಒ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೆಸರು ಹೇಳಿದ್ದೀನಲ್ವಾ, ನೀವು ನೆನಪು ಮಾಡಿಕೊಳ್ಳಿ, ಅವರು ಸೇಫ್ಟಿ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿರಲಿಲ್ಲ. ಓಷಿಯನ್ ಗೇಟ್ ಕಂಪನಿ ಸಿಇಒ ದ ಓಲ್ಡ್ ಇಂಟರ್ವ್ಯೂ ಅನ್ನ ನೋಡಿದರೆ 2019ರಲ್ಲಿ ಹೀಗೆ ಹೇಳುತ್ತಾರೆ, ಆಕ್ಟ್ ಆಫ್ 1993 ಇದು ಯೂಸ್ಲೆಸ್ ಅಂತ ಅವರು ಹೇಳುತ್ತಾರೆ. ಇದು ಸೇಫ್ಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳುತ್ತಾರೆ, ಸೇಫ್ಟಿ ಇಸ್ ಎ ಜಸ್ಟ್ ಆಫ್ ಫಿಶ್ ವೇಸ್ಟ್. ಐ ಮೀನ್ ಇಫ್ ಯು ಜಸ್ಟ್ don't get out of bed, don't do anything. Yeah, at some point, safety just is pure waste. I mean, if you just want to be safe, don't get out of bed, don't get in your car, don't do anything. ನಂತರದಲ್ಲಿ I've broken some rules to make this. I think I've broken them with logic and good engineering behind me, the carbon fiber and titanium. ಹಲವು ಮರೈನ್ ಎಕ್ಸ್ಪರ್ಟ್ ಗಳು ಸಜೆಷನ್ ಅನ್ನ ನೀಡಿದ್ದರು, ನೀವು ಕಾರ್ಬನ್ ಫೈಬರ್ ಅನ್ನ ಯೂಸ್ ಮಾಡಬೇಡಿ ಎಂದು. ಅವರು ವಾರ್ನಿಂಗ್ ಅನ್ನ ನೀಡಿದ್ದರು, ನೀವು ಟೈಟಾನಿಕ್ ಹಡಗು ನೋಡಲು ಹೋಗಿ ಆ ಸಿಚುವೇಶನ್ ಮತ್ತೊಮ್ಮೆ ಮರಳಿ ನಿಮಗೆ ಆಗಬಹುದು ಎಂದು. ಶಿ ಈಸ್ ಅನ್ಸಿಂಕೇಬಲ್ ಅಂತ ಅಂದುಕೊಂಡಿದ್ದರೆ ಅದು ನಿಮ್ಮ ತಪ್ಪು. ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೇನೆ, ಟೈಟಾನಿಕ್ ಶಿಪ್ ಈಸ್ ಅನ್ಸಿಂಕೇಬಲ್ ಅಂತ ಇದ್ರು, ಆದರೂ ಕೂಡ ಅದು ಒಂದು ದಿನ ನೀರಿನಲ್ಲಿ ಮುಳುಗಿ ಹೋಯಿತು. ಹೀಗೆ ಆಗಲು ಕಾರಣವೇನು? ಇದು ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ನಡೆದಿದ್ದು, ನೀವು ಕೂಡ ಈ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಟೈಟಾನಿಕ್ ಹಡಗಿನ ಪರಿಸ್ಥಿತಿ ಟೈಟಾನ್ ಸಮ್ಮರ್ಸಿಬಲ್ಗೂ ಕೂಡ ಬಂದಿತ್ತು. ಹಿಸ್ಟ್ರಿಯಲ್ಲಿಯೇ ಟೈಟಾನಿಕ್ ರಶ್ ಈ ಲಿಸ್ಟ್ ನಲ್ಲಿ ನಾವು ಕಾಣಬಹುದು. ಲಿಸ್ಟ್ ಆಫ್ ಇನ್ವೆಂಟರ್ಸ್ ಹೂ ವಿಲ್ ಕಿಡ್ ಬೈ ದೇರ್ ಓನ್ ಇನ್ವೆನ್ಷನ್ಸ್. ಇದರಿಂದ ನಾವು ತಿಳಿದುಕೊಳ್ಳಬೇಕು ಸೇಫ್ಟಿ ಸ್ಟ್ಯಾಂಡರ್ಡ್ ಮತ್ತು ರೆಗ್ಯುಲೇಷನ್ ಗಳನ್ನ ಯಾವಾಗಲೂ ಇಗ್ನೋರ್ ಮಾಡಬಾರದು ಎಂದು. ಇದೇ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.